ಹಾಯ್ ಗೈಸ್, ಇವತ್ತಿನ ಆರ್ಟಿಕಲಲ್ಲಿ ಲಿಂಡಾ ಮೂಡಿಗೆ ವಿಂಬಲ್ಡನ್ ಕಿರೀಟ ಅಂತ. ಚೆಕ್ ರಿಪಬ್ಲಿಕ್ಕಿನ ಯುವ ತಾರೆ ಲಿಂಡಾ ನೋಸ್ಕೋವರ್ ಅವರು ಮಹಿಳಾ ಟೆನ್ನಿಸ್ ಟೂರ್ನಿ ಏನಪ್ಪ ಅಂತಂದರೆ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರು ಯಾರನ್ನು ಸೋಲಿಸಿದ್ದಾರೆ ಅಂತಂದರೆ ಚೆಕ್ ಗಣರಾಜ್ಯದ ಕ್ಯಾರೋಲಿನಾ ಮುಕಾವಾ ಅನ್ನೋರನ್ನು ಏನಪ್ಪ ಅಂತಂದರೆ ಸೋಲಿಸಿ ಚಾಂಪಿಯನ್ ಆಗಿದ್ದಾರೆ ಅಂತೇಳಿ. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ ಏನಂತಂದರೆ ಇಬ್ಬರು ಒಂದೇ ದೇಶದವರು ಅನ್ನೋದು ಇಂಪಾರ್ಟೆಂಟು. ಮತ್ತು ಇವ್ರಿಗಿದು ಲಿಂಡಾ ನೋಸ್ಕೋವರಿಗೆ ಚೊಚ್ಚಲ ಪ್ರಶಸ್ತಿ, ಯಾವುದೇ ಓಪನ್ ಟೆನ್ನಿಸಲ್ಲಿ ಫಸ್ಟ್ ಪ್ರಶಸ್ತಿ ಪಡೆದಾರೆ ಅಂತ ಹೇಳ್ಬೋದು. ಮತ್ತು ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದರೆ ಇಟಲಿಯ ಯಾಸಿಕ್ ಸ್ವಿನ್ನರ್ ಅನ್ನೋರು ಚಾಂಪಿಯನ್ ಆಗಿದ್ದಾರೆ. ಮತ್ತು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವಾ ಅನ್ನೋರು ಏನಪ್ಪ ಅಂದರೆ ರನ್ನರ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ಯಾಸಿಕ್ ಸ್ವಿನ್ನರ್ ಅವರಿಗೆ 5ನೇ ಅವಾರ್ಡ್ ಅಂತಂದರೆ ಈ ಏನು ಓಪನ್ ಟೆನ್ನಿಸ್ ಅದಾವಲ್ಲ 4ರಲ್ಲಿ ಟೋಟಲಿ ಅವ್ರಿಗಿದು ಏನಪ್ಪ ಅಂದರೆ 5ನೇ ಅವಾರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಓಪನ್ ಟೆನ್ನಿಸ್ ಟೂರ್ನಿ ಅಂತೇಳಿ ಒಟ್ಟು ಒಂದು ವರ್ಷದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು 4 ಓಪನ್ ಟೆನ್ನಿಸ್ ಟೂರ್ನಿಗಳದಾವೆ. ಅವುಗಳು ಮುಖ್ಯವಾಗಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಂತ ಅಂದರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಅಂತೇಳಿ. ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ಸು 1905ರಲ್ಲಿ ಮೆಲ್ಬೋರ್ನಲ್ಲಿ ಏನಪ್ಪ ಅಂದರೆ ಆರಂಭಗೊಳ್ತೈತಿ. ಇಲ್ಲಿವರೆಗೂ ನಡ್ಕೊಂಡು ಬರ್ತಾಯಿದೆ. ಮತ್ತು ಈ ಯಾವ ಸರ್ಫೇಸಲ್ಲಿ ಆಟ ಆಡ್ತಾರೆ ಅಂತಂದರೆ ಇಲ್ಲಿ ಹಾರ್ಡ್ ಕೋರ್ಟ್ ಇದರಲ್ಲಿ ಸರ್ಫೇಸಲ್ಲಿ ಆಟ ಆಡ್ತಾರೆ. ಮತ್ತು ವರ್ಷದ ಮೊದಲ ಓಪನ್ ಟೆನ್ನಿಸ್ ಟೂರ್ನಿ ಇದು. ಅಂದರೆ ಇದು ಜನವರಿ ತಿಂಗಳಲ್ಲಿ ನಡೀತಿದೆ ಅಂತ ಹೇಳ್ಬೋದು. 2026ರ ವಿನ್ನರ್ ಯಾರು ಅಂತಂದರೆ ಕಾರ್ಲಸ್ ಅಲ್ಕ್ರಾಜ್, ಸ್ಪೇನ್ ದೇಶದ ಕಾರ್ಲಸ್ ಅಲ್ಕ್ರಾಜ್ ಅನ್ನೋರು ಏನಪ್ಪ ಅಂತಂದರೆ ವಿನ್ನರ್ ಆಗಿದ್ದಾರೆ. ವುಮೆನ್ಸ್ ವಿಭಾಗದಲ್ಲಿ ಯಾರಪ್ಪ ಅಂದರೆ ಎಲಿನಾ ರೆಬೆಕೇನಾ, ಕಜಕಿಸ್ತಾನದ ಎಲಿನಾ ರೆಬೆಕೇನಾ ಅನ್ನೋರು ಏನಪ್ಪ ಅಂತಂದರೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತೇಳಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಬಂದು ಇದು 1891ರಲ್ಲಿ ಅಂದೇನಪ್ಪ ಅಂದರೆ ಆರಂಭಗೊಳ್ತೈತಿ. ಇದು ಮೇ ಮತ್ತು ಜೂನ್ ತಿಂಗಳಲ್ಲಿ ಪ್ರತಿ ವರ್ಷ ಮೇ ಎಂಡಿ ಜೂನ್ ಫಸ್ಟ್ ಸೆಕೆಂಡ್ ವೀಕಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ನಡೀತೈತೆ ಅಂತ ಹೇಳ್ಬೋದು. ಮತ್ತು ಈ ಯಾವ ಕೋರ್ಟಲ್ಲಿ ಅಂದರೆ ಯಾವ ಸರ್ಫೇಸಲ್ಲಿ ಆಡ್ತಾರೆ ಅಂತಂದರೆ ಮಣ್ಣಿನ ಇದರಲ್ಲಿ ಆಡ್ತಾರಂತೆ. ಕ್ಲೇ ಕಿಂಗ್ ಅಂತ ಯಾರಿಗೆ ಕರಿತಿದ್ರು ಕಮೆಂಟ್ ಮಾಡಿರಿ. ಓಕೆ, ಮೆನ್ಸ್ ಫ್ರೆಂಚ್ ಓಪನ್ ಟೆನ್ನಿಸ್ನ ಏನಪ್ಪ ಅಂತಂದರೆ ವಿನ್ನರ್ ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಜೆರೆವಾ ಅಂತ, ಜರ್ಮನ್ ದೇಶದ ಅಲೆಕ್ಸಾಂಡರ್ ಜೆರೆವಾ ಅನ್ನೋರು ಏನಪ್ಪ ಅಂತಂದರೆ ಇಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ನ ವಿನ್ನರ್ ಆಗಿದ್ದಾರೆ ಈ ವರ್ಷ 2026. ವುಮೆನ್ಸ್ನಲ್ಲಿ ಯಾರಪ್ಪ ಅಂದರೆ ಮಿರಾ ಅಂಡ್ರೇವಾ, ರಷ್ಯಾ ದೇಶದ ಮಿರಾ ಅಂಡ್ರೇವಾ ಅನ್ನೋರು ಏನಪ್ಪ ಅಂತಂದರೆ ಇಲ್ಲಿ ವಿನ್ನರ್ ಆಗಿದ್ದಾರೆ ಅಂತ ಹೇಳ್ಬೋದು. 3ನೇದು ಬರ್ತಕ್ಕಂಥದ್ದು ವಿಂಬಲ್ಡನ್. ಈಗಾಗಲೇ ಅದೇನು ಮಾಡಿದೆ ಅದ್ರ ಬಗ್ಗೆ. ಅದು ಎಲ್ಲಿ ನಡೀತೈತಿ, ಗ್ರಾಸ್ ಅಂದ್ರೇನು ಹುಲ್ಲು ಹಾಸಿಗೆ ಮೇಲೆ ನಡೀತಕ್ಕಂಥದ್ದು. 1877ರಲ್ಲಿ ಏನಪ್ಪ ಅಂದರೆ ಆರಂಭಗೊಳ್ತೈತಿ. ಪ್ರತಿ ವರ್ಷವೂ ಜೂನ್ ಎಂಡ್ ಜುಲೈ ಫಸ್ಟ್ ವೀಕಲ್ಲಿ ನಡೀತಕ್ಕಂಥದ್ದು. ಲಂಡನ್ನಲ್ಲಿ ಏನಪ್ಪ ಅಂದರೆ ಈ ಆಟ ಆಡ್ತಾರೆ ಅಂತ ಹೇಳ್ಬೋದು ನಿಮಗೆ. ಇದಾದ ನಂತರ ಬರ್ತಕ್ಕಂಥ 4ನೇದು US ಓಪನ್ ಟೆನ್ನಿಸ್ ಟೂರ್ನಿ ಅಂತೇಳಿ. ಇನ್ನೂ ಆಗಿಲ್ಲ ಇದು ಆಗಸ್ಟ್ ಸೆಪ್ಟೆಂಬರ್, ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಏನಪ್ಪ ಅಂತಂದರೆ ಇದು ನಡೀತೈತಿ. ಮತ್ತು ಇದು ಯಾವ ಸರ್ಫೇಸಲ್ಲಿ ಆಟ ಆಡ್ತಾರೆ ಅಂತಂದರೆ ಹಾರ್ಡ್ ಕೋರ್ಟಲ್ಲಿ ಏನಪ್ಪ ಅಂತಂದರೆ ಆಟ ಆಡ್ತಾರೆ. ಇದು 1881ರಲ್ಲಿ ಏನಪ್ಪ ಅಂದರೆ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಈ 4 ಓಪನ್ ಟೆನ್ನಿಸ್ ಟೂರ್ನಿ ಕುರಿತು ಏನಪ್ಪ ಅಂದರೆ ಒಂದಿಲ್ಲ ಒಂದು ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನೀವು ಯಾರು ಗೆದ್ದರು ಅನ್ನೋದು ಇಂಪಾರ್ಟೆಂಟು. ಮತ್ತು ಸೀರಿಯಲ್ ಆಗಿನೂ ಕೇಳ್ಬೋದು ಕೆಲವೊಂದು ಸರಿ ಯಾವ್ದು ಫಸ್ಟ್ ಅಂತ ಕೇಳ್ಬೋದು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ಬೋದು, ಅಥವಾ ಎಲ್ಲಿ ನಡೀತದೆ ಅಂತ ಕೇಳ್ಬೋದು. ಈ ಥರ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.